ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ನೀವಿವತ್ತು ನನ್ನ ಜೊತೆ ನನ್ನ ಪಕ್ಕದಲ್ಲಿರುವಂತ ಸುನಂದಾ ಆಂಟಿನೂ ನೋಡ್ತಾ ಇದ್ದೀರಾ ಅಲ್ವಾ? ಆಂಟಿ ಒಂದು ನಮಸ್ಕಾರ ಹೇಳ್ಬಿಡಿ. ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸೊ ಸುನಂದಾ ಆಂಟಿ ಮನೆ ಪದ್ಮನಾಭ ನಗರದಲ್ಲಿ ಇರೋದು ಈಗಾಗಲೇ ನಿಮಗೆ ಗೊತ್ತಿದೆ. ಸೊ ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಡೆಫಿನೆಟ್ ಆಗಿ ಆಂಟಿ ಏನೋ ಒಂದು ಡಿಫ್ರೆಂಟ್ ರೆಸಿಪಿ ತೋರಿಸ್ತಾರೆ ಅಂತ ಗೊತ್ತಾಗಿದೆ ಅಲ್ವಾ ನಿಮ್ಗೆ? ಆ ರೆಸಿಪಿ ಏನು ಅಂದ್ರೆ ಆಂಟಿ ಇದುವರೆಗೂ ಅವ್ರ ವಿಡಿಯೋಗಳಲ್ಲಿ ಸಾಕಷ್ಟು ಸಲ ಆ ಊರನ್ನ ಮೆನ್ಷನ್ ಮಾಡಿದ್ದಾರೆ ಅಲ್ವಾ ಆಂಟಿ? ಖಂಡಿತ. ತಾಳ್ಯನ್ನ ಮೆನ್ಷನ್ ಮಾಡ್ತಾನೆ ಇರ್ತಾರೆ. ಸೊ ತಾಳ್ಯದ ಸ್ಪೆಷಲ್ ಡಿಶ್ ಇವತ್ ಮಾಡ್ತಾ ಇದೀವಿ. ಅದೇನಂತ ಹೇಳಿದ್ರೆ ತಾಳ್ಯದ ಹಸಿಮೆಣಸಿನಕಾಯಿ ಖಾರ ಅಲ್ವಾ? ಹೌದು, ಸ್ವೀಟ್ ಆಗಿ ಕಾಣಿಸ್ತಿದಾರೆ. ಇರುವಂತ ತಾಳ್ಯ. ಹಾ, ಬೇರೆ ಕಡೆನೂ ಇದೆಯಾ ಆಂಟಿ ತಾಳ್ಯ? ಇನ್ನೊಂದೆಲ್ಲೋ ಇದೆಯಂತೆ, ಅದಕ್ಕೋಸ್ಕರ ಚಿತ್ರದುರ್ಗ ಹತ್ರ ಇರೋ ತಾಳ್ಯ. ಓಹೋ, ಸೊ ಚಿತ್ರದುರ್ಗ, ಹೊಸದುರ್ಗ ಇಲ್ಲ, ಚಿತ್ರದುರ್ಗ ತಾಳ್ಯ, ಶಿವಗಂಗಾ ತಾಳ್ಯ ಅಷ್ಟೇ. ಹೊಸದುರ್ಗ ರೂಟ್ ಬೇರೆನೆ, ಅಂದ್ರೆ ನಿಯರ್ ಅಷ್ಟೇ, ಹತ್ರ ಇದೆ. ಓಕೆ, ಸೊ ಚಿತ್ರದುರ್ಗದ ತಾಳ್ಯ. ಓಕೆ, ಕನ್ಫ್ಯೂಸ್ ಆಗ್ಬೇಡಿ. ತಾಳ್ಯದಲ್ಲಿ ಆಕ್ಚುಲಿ ಒಂದ್ ದೇವಸ್ಥಾನ ತುಂಬಾ, ಆಂಜನೇಯನ ದೇವಸ್ಥಾನ ತುಂಬಾ ಫೇಮಸ್. ತುಂಬಾ ಚೆನ್ನಾಗಿ ಅಲ್ಲೆಲ್ಲ ನಡೆಯುತ್ತೆ. ಅನ್ಕೊಂಡ್ ಕೆಲ್ಸ ನಡೆಯುತ್ತೆ, ಅನ್ಕೊಂಡ್ ಕೆಲ್ಸ ಆಗುತ್ತೆ. ಏನ್ ಆಂಜನೇಯ ಅಂತ ಕರೆಯೋದ ಆಂಟಿ? ತಾಳಿದಾಂಜನೇಯ ಅಂತಾನೆ ಅದ್ರ ತಾಳಿದಾಂಜನೇಯ ಅಂತಾನೆ ಹೆಸರು. ಅಂದ್ರೆ ಇವಾಗ ಕಾರಸಿದ್ಧಿ ಆಂಜನೇಯ ಅಂದ್ರೆ ಒಡಮುಟ್ಟಿ ಕೆತ್ನೆ ಅಲ್ಲ, ಅದು ಉದ್ಭವ ಮೂರ್ತಿ ಅದು. ಓಹೋ, ಸೊ ಸಾಕಷ್ಟು ಜನ ನೋಡಿರ್ಬಹುದು ಅನ್ಸುತ್ತೆ ತಾಳ್ಯದ ಆಂಜನೇಯನ. ಅಕಸ್ಮಾತ್ ಇನ್ನು ನೋಡಿಲ್ಲ ಅಂದ್ರೆ ನೀವು ಒಂದ್ಸಲ ಪ್ಲಾನ್ ಮಾಡ್ಕೋಬಹುದು. ಎಷ್ಟು ದೂರ ಆಗ್ಬೋದು ಆಂಟಿ ಇಲ್ಲಿಂದ ತಾಳ್ಯ? ಇಲ್ಲಿಂದ 200 ಕಿಲೋಮೀಟರ್ ಚಿತ್ರದುರ್ಗ, ಅಲ್ಲಿಂದ 35 ಕಿಲೋಮೀಟರ್. ಅಂದ್ರೆ ಒಂದೇ ದಿನ ಹೋಗಿ ಬರ್ಬೋದು ಆರಾಮಾಗಿ. ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರ್ಬೋದು ನೀವು. ಸೊ ಒನ್ ಡೇ ಟ್ರಿಪ್ ಅನ್ಕೊಳ್ಳಿ. ವೀಕೆಂಡ್ ನೀವು ಯಾವತ್ತಾದ್ರೂ ತಾಳ್ಯಕ್ಕೆ ಪ್ಲಾನ್ ಮಾಡಬಹುದು. ತಾಳ್ಯಕ್ಕೆ ಹೋಗಿ ಆಂಜನೇಯನ ದರ್ಶನ ಮಾಡ್ಕೊಂಡು ತುಂಬಾ ಇದೆ. ಹೊಸದುರ್ಗ ಹಾಲರಾಮೇಶ್ವರ ಇದೆ, ಮಾರಿಕಣಿವೆ ಇದೆ ಹೋಗ್ತಾ ಸಿರಾ ಹತ್ರ, ಅದು ಚೆನ್ನಾಗಿದೆ ಮಾರಿಕಣಿವೆ. ತಾಳ್ಯದಲ್ಲಿ ತುಂಬಾ ಇದೆ ದೇವಸ್ಥಾನಗಳು. ಬೆಲ್ಗೂರು ಹತ್ರ ಬರುತ್ತೆ ಆಂಜನೇಯ, ಅದು ಆಂಜನೇಯ. ಹೌದು, ಇನ್ನೊಂದು ಆಂಜನೇಯ ಇದೆ ಅಲ್ಲಿ. ಅದೊಂದು ಆಂಜನೇಯ ಇದೆ. ಜಡೆ ಗಣಪತಿ ಇದೆ ಹೊಸದುರ್ಗದಲ್ಲಿ. ಜಡೆ ಗಣಪತಿಗೆ ಅದು ಫೇಮಸ್ ಏನು ಅಂದ್ರೆ ದೊಡ್ಡ ಗಣೇಶ. ಆ ಗಣೇಶನಿಗೆ ಜಡೆ ಇದೆ. ಹೌದಾ? ಜಡೆ ಚೆನ್ನಾಗಿ ಹಿಂಗ್ ಹಾಕಿರೋ ಅದಕ್ಕೆ ನೀವು ಬೆಣ್ಣೆ ಹಚ್ಕೊಂಡು ಹೋದ್ರೆ ತುಪ್ಪ ಕೈಗೆ ಬರುತ್ತೆ. ಜಡೆಗೆ ನೀವೇನಾದ್ರು ಕೆಲ್ಸ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ನಾನು ಬೆಣ್ಣೆ ಹಚ್ತೀನಪ್ಪ ಬಂದು ಅಂತಂದ್ರೆ, ಕೆಲ್ಸ ಆದ್ಮೇಲೆ ನೀವು ಹೋಗಿ ಅದನ್ನ ಬೆಣ್ಣೆ ಹಿಂಗ್ ಒತ್ತಿ ಹಿಂಗೆ ಎಳ್ಕೊಂಡ್ರೆ ಬೆಣ್ಣೆ ತುಪ್ಪ ಬರುತ್ತೆ, ಬೆಣ್ಣೆ ಬರಲ್ಲ. ಓಹೋ, ನೋಡಿ ನನ್ಗೂ ಗೊತ್ತಿರ್ಲಿಲ್ಲ ಆಕ್ಚುಲಿ. ತುಂಬಾ ಚೆನ್ನಾಗಿದೆ ಅದು. ಸೊ ಆಂಟಿ ಹೇಳ್ತಿರೋದ್ ಕೇಳಿ ನಾನ್ ನಿಮಗೆ ಹೇಳ್ತಾ ಇದೀನಿ ತಾಳ್ಯಕ್ಕೆ ಹೋಗಿ ಬನ್ನಿ ಅಂತ. ಬಟ್ ನನಗೆ ಆಸೆ ಆಗ್ತಾ ಇದೆ. ಒಂದಿನ ಖಂಡಿತವಾಗ್ಲೂ ನಾವೇ ತಾಳ್ಯದ ಟ್ರಿಪ್ ಮಾಡ್ತೀವಿ. ಇದೆಲ್ಲ ಆಂಟಿ ಏನೇನ್ ಹೇಳಿದ್ರಲ್ಲ ಅದೆಲ್ಲ ಜಾಗನ ಕವರ್ ಮಾಡಿ ನಿಮಗ್ ತೋರಿಸ್ತೀನಿ, ಆಯ್ತಾ? ನಾನ್ ತೋರ್ಸೋದ್ ಹಾಗಿದ್ರು ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಇಷ್ಟೆಲ್ಲದನ್ನು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಇದೆಲ್ಲ ಹೋಗಿ ನೋಡ್ಕೊಂಡ್ ಬರೋದು. ಸೊ ಬ್ಯಾಂಗ್ಳೂರಿಂದ ವೀಕೆಂಡ್ ಎಲ್ಲಿಗೆ ಹೋಗೋದಪ್ಪ, ಏನ್ ತಿನ್ನೋದಪ್ಪ ಅಂತ ಯೋಚನೆ ಮಾಡುವಾಗ ಒಂದ್ಸಲ ಇಲ್ಲಿಗೆ ಹೋಗಿ ಚಿತ್ರದುರ್ಗ ಮಾಡ್ಕೊಂಡಿದ್ದು ಸರೌಂಡಿಂಗ್ ನೋಡ್ಕೊಂಡ್ ಬಂದು ಬಂದು ಇದ್ ಮಾಡ್ಕೋಬಹುದು. ವೆರಿ ನೈಸ್. ಸೊ ತಾಳ್ಯದ ಹಸಿ ಮೆಣಸಿನಕಾಯಿ ಖಾರ ಇದು ಮಾಡೋದಕ್ಕೆ ಇವಾಗ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಡ್ಗೆ ಮನೆಗೆ ಹೋಗಿ ನೋಡೋಣ. ಓಕೆ, ತಾಳ್ಯದ ಹಸಿ ಮೆಣಸಿನಕಾಯಿ ಖಾರಕ್ಕೆ ಏನೇನ್ ಬೇಕು ಅಂತ ಇವಾಗ ಆಂಟಿ ತೋರಿಸ್ತಾರೆ. ಇದು ನನ್ನ ತಂಗಿ ಅಂಜನಾ ಅಂತ, ಅವಳು ಅಂಜನಾ ಸತ್ಯನಾರಾಯಣ ಅಂತ ಅವಳು ಕಳ್ಸಿರೋ ಹಸಿ ಮೆಣಸಿನ್ಕಾಯಿ ಇದು. ಅದು ಹುಣಸೆ ಹಣ್ಣು ಬೇಕು, ಹಸಿ ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಇದು ಜೀರಿಗೆ, ಮೆಂತ್ಯ, ಜೀರಿಗೆ, ಉಪ್ಪು, ಎಣ್ಣೆ ಅಷ್ಟೇ ಅದರ ಇಂಗ್ರೀಡಿಯೆಂಟ್ಸ್. ಇನ್ಯಾವುದೂ ಇಲ್ಲ. ಇಷ್ಟ ಸಿಂಪಲ್. ಇದು ಹಸಿ ಮೆಣಸಿನ್ಕಾಯಿ ನಿಮ್ ತಂಗಿ ಕಳ್ಸಿರೋದು ಅಂದ್ರೆ ತಾಳ್ಯದಿಂದಾನೇ ಬಂದಿರೋದು. ಇದು ಬೇರೆ ಹಸಿ ಮೊನ್ನೆ ಮಗಳು ಊರಿಗೆ ಹೋಗಿದ್ಲು, ಅವಾಗ ಇನ್ನೊಂದು ಇದ್ರಲ್ಲಿ ಗ್ರೀನ್ ಸೀರೆ ಹುಟ್ಟಿದ್ನಲ್ಲ, ಅವಳು ಕೊಟ್ಟದ್ ಸೀರೆ ಅದು. ಅವಳು ಊರಿಗೆ ಹೋಗಿದ್ಲು. ಆ ಇದರಲ್ಲಿ ಕವಿತಾ ಚಿದಂಬರ್ ಅಂತ, ಅವಳು ಹೋದಾಗ ತಂದ್ಕೊಟ್ಲು, ನೆನ್ನೆ ತಂದ್ಕೊಟ್ಲು. ಹೌದು, ಬಟ್ ಇದು ಹಸಿಮೆಣಸಿನಕಾಯಿ ಇಲ್ಲಿ ಸಿಗಲ್ವಾ ಆಂಟಿ? ಇದು ಸ್ವಲ್ಪ ಕಷ್ಟ ಇಲ್ಲಿ ಸಿಗೋದು. ಮತ್ತೆ ಇವಾಗ ಮಾಮೂಲಿ ಹಸಿಮೆಣಸಿನಕಾಯಿ ಮಾಮೂಲಿ ಅಜ್ಜಿದ್ ಬರುತ್ತಲ್ಲ, ರುಚಿ ಇರಲ್ಲ ಅದು. ಮತ್ತೆ ಪಾಪ ನಾವು ತಾಳ್ಯದ್ದು ನಮ್ಗೆ ಹಸಿಮೆಣಸಿನಕಾಯಿ ನಾವೆಲ್ಲಿ ಹುಡ್ಕೊಂಡು ಹೋಗೋದು? ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಮಾಮೂಲಿ ಇದ್ರಲ್ಲೇ ಮಾಡ್ಕೊಳ್ಳೋದಲ್ಲ. ಬಟ್ ಈ ರುಚಿ ಬರಲ್ಲ. ರುಚಿ ವ್ಯತ್ಯಾಸ ಆಗತ್ತೆ, ಆದ್ರೂ ಪರವಾಗಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಹಸಿಮೆಣಸಿನಕಾಯಿ ಖಾರ ಅಂತೂ ಅದೇ ಅಲ್ವಾ? ಹಸಿಮೆಣಸಿನಕಾಯಿ ಖಾರ ಅಂತೂ ಮೇಲೆ ಇಲ್ಲಿದ್ ಖಾರ ಇದೆ ಅಂದ್ರೆ ಇದು ನಿಂಗೆ ಓಪನ್ ಮಾಡ್ಬಿಟ್ಟು ಆ ಬೀಜ ತಕೊಂಡ್ವಿ, ಇದು ಮಾತ್ರ ಇಡಿ ಪಲ್ಪ್. ಇಲ್ಲಿನ ಹಸಿಮೆಣಸಿನಕಾಯಿ ಇದ್ರಲ್ಲಿ ಮಾಡುವಾಗ ಬೀಜ ತೆಗೆದುಕೊಂಡು ಖಾರ ತುಂಬಾ ಆಗತ್ತೆ, ತಿನ್ನೋಕ್ಕಾಗಲ್ಲ. ಬೀಜ ತೆಗೆದ್ಬಿಟ್ಟು ಇದ್ ಮಾಡ್ಕೊಂಡು ಬೀಜ ತೆಕೊಂಡು ಆ ಹಸಿಮೆಣಸಿನಕಾಯಿ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಬಜ್ಜಿ ಮೆಣಸಿನಕಾಯಿ ಮಾಡ್ಬೋದು. ಇದು ಬಜ್ಜಿ ಮೆಣಸಿನಕಾಯಿ ರುಚಿ ಬರಲ್ಲ, ಅದು ರುಚಿ ಬರಲ್ಲ, ಸಪ್ಪೆ ಇದು ರುಚಿ ಬರಲ್ಲ. ಓಕೆ, ಸೊ ಮಾಮೂಲಿ ಹಸಿಮೆಣಸಿನಕಾಯಿಲೆ ಬೀಜ ತೆಗೆದು ಮಾಡ್ಕೋಬಹುದು. ಇದು ತಾಳ್ಯದ್ದು ಅಂದ್ರೆ ಬೇರೆ ಇನ್ನೆಲ್ಲಾರು ಸಿಗುತ್ತಾ? ದಾವಣಗೆರೆ, ತಾಳ್ಯ, ಚಿತ್ರದುರ್ಗ, ಹೊಸದುರ್ಗ, ಎಲ್ಲ ಕಡೆ ಸಿಗುತ್ತೆ. ಆ ಕಡೆ ಎಲ್ಲ ಸಿಗುತ್ತೆ. ಸೊ ಆ ಒಂದು ಹಸಿಮೆಣಸಿನಕಾಯಿ ನಿಮಗೆ ಸಿಗುತ್ತೆ. ಸಿರಾಯಿಂದ ಮುಂದಕ್ಕೆ ಎಲ್ಲ ಕಡೆ ಸಿಗುತ್ತೆ.
ಹಿರಿಯೂರು ಸಿರಾ ಎಲ್ಲ ಕಡೆ ಸಿಗುತ್ತೆ. ಓಕೆ, ಆ ಹಸಿಮೆಣಸಿನ್ಕಾಯಿ ನಿಮಗೆ ಆಕ್ಸೆಸಿಬಲ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ತಗೊಂಡ್ ಬಂದು ಮಾಡ್ಕೋಬಹುದು. ಓಕೆ, ಫಸ್ಟ್ ಹುರ್ಕೋಬೇಕಾ? ಹೌದು, ಹುರ್ಕೋಬೇಕು. ಆನ್ ಮಾಡ್ಲಾ? ಮಾಡಿ. ಏನು ಹಸಿಮೆಣಸಿನ್ಕಾಯಿ ಫಸ್ಟ್? ಹಸಿಮೆಣಸಿನ್ಕಾಯಿ ಎಷ್ಟು ತಗೊಂಡಿದ್ದೀರಾ ಆಂಟಿ ಹಸಿಮೆಣಸಿನ್ಕಾಯ್ದು? ಇದೊಂದು ಬೌಲ್ ಲೆಕ್ಕ. ಕಟ್ ಮಾಡಿರೋದು ಒಂದು ಬೌಲು, ಕಟ್ ಮಾಡಿರೋದು ಒಂದು ಬೌಲ್. ಹಂಗೆ ಹಾಕಿದ್ರೆ ಸಿಡಿಯುತ್ತೆ ಹ್ಮ್ ಹಸಿಮೆಣಸಿನ್ಕಾಯಿ, ಅದಕ್ಕೋಸ್ಕರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಓಕೆ, ಕಟ್ ಮಾಡಿದ್ರೆ ಸಿಡಿಯಲ್ವಾ? ಕಟ್ ಮಾಡಿ ಸಿಡಿಯಲ್ಲ. ನೀನು ಅದ್ರಲ್ಲಿ ಹಂಗೆ ಹಸಿ ಹಾಕೋ, ಹಾರ್ಬಿಡುತ್ತದು, ಓಪನ್ ಆಗಿ ಹಾರ್ಬಿಡುತ್ತೆ. ಓ, ಇದ್ದಂಗೆ ಗೊತ್ತಿರ್ಲಿಲ್ಲ ಕಟ್ ಮಾಡಿದ್ರೆ ಸಿಡಿಯಲ್ಲ ಅನ್ನೋದು. ಎಲ್ಲಾನು ಹಸಿಮೆಣಸಿನ್ಕಾಯಿ ಹಂಗೆ ಹಾಕೋದು. ನಾನು ಅಂದ್ರೆ ಮಾಮೂಲಾಗಿ ನಾನು ಹೆಂಗ್ ಹಾಕ್ತೀನಿ ಅಂತ ಜ್ಞಾಪಿಸ್ಕೊಳ್ತಾ ಇದೀನಿ ಇವಾಗ, ಯಾಕಂದ್ರೆ ಸ್ಲಿಟ್ ಮಾಡಿ ಹಾಕ್ತೀನಿ ನಾನು. ಆದ್ರೂ ಸಿಡಿಯುತ್ತಲ್ಲ ಆಂಟಿ? ಎಣ್ಣೆ ಹಾಕ್ತಾ ಇದೀನಿ. ಒಂಚೂರು ಒಂಚೂರು ಎಣ್ಣೆ ಮುಂದಿರ್ಲಿ. ಅದೇ ಒಂದ್ 3 ಸ್ಪೂನ್ ಅಷ್ಟು. ಈ ಬಟ್ಲು ಲೆಕ್ಕ, ಚಿಕ್ಕ ಬಟ್ಲು. ಅಲ್ಲ ಆಂಟಿ, ನಾನು ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕ್ತೀನಿ, ಆದ್ರೂ ಎಗರುತ್ತಲ್ಲ? ಎಗರಲ್ಲ. ಯಾಕೆ ಎಗರುತ್ತ ಆಂಟಿ? ಇಲ್ಲ. ಈ ಮೆಣಸಿನ್ಕಾಯಿ ಹಿಂದೆ ಒಂದು ಕತೆ. ಏನಂಟಿ? ನಮ್ ಚಿಕ್ಕಪ್ಪ, ನಮ್ಮ ಅಮ್ಮನ ತಂಗಿ ಗಂಡ, ಶೇಷಗಿರಿರಾವ್ ಕೊಪ್ಪೇಲೂರ್ ಅಂತ. ಶೇಷಗಿರಿರಾವ್ ಕೊಪ್ಪೇಲೂರ್ ಅಂತ. ಅವರು ಬೆಳಗಾಮಲ್ಲಿ ಬ್ಯಾಂಕಲ್ಲಿ ಕೆಲಸದಲ್ಲಿದ್ರು. ಅವ್ರಿಗೆ ಖಾರವಾಗಿರೋದು ಬೇಕೇನೋ, ಸ್ವೀಟ್ ತುಂಬಾ ಇಷ್ಟಪಡೋರು, ಜೊತೆ ಖಾರನೂ ಬೇಕು. ಅವ್ರೇನ್ ಮಾಡೋರು, ಅಲ್ಲೆಲ್ಲ ಕಲ್ಬತ್ತು ಅಂತ ಬರುತ್ತೆ, ಕಲ್ಲಿಂದು ಇಷ್ಟಾಗ್ಲೇ ಇರುತ್ತೆ, ಅದ್ರ ಕುಟ್ಟೋದಿರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಅವ್ರು ಹುರಿತಾನೂ ಇರ್ಲಿಲ್ಲ. ಹಸಿಮೆಣಸಿನ್ಕಾಯಿ, ಉಪ್ಪು, ಒಂಚೂರು ಹಿಂಗು ಹಾಕಿ ಇದ್ ಮಾಡ್ಬಿಡೋರು, ಸುಮ್ಮನೆ ಜಜ್ಜೋರು. ಏನ್ ರುಚಿಯಾಗಿರೋದು! ಅಯ್ಯೋ, ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿರೋದು. ಹೌದಾ? ಹಸಿಮೆಣಸಿನ್ಕಾಯಿ, ಒಂಚೂರು ಉಪ್ಪು, ಹುಣಸೆಹಣ್ಣು ಅಷ್ಟೇ, ಏನಿಲ್ಲ. ಎಂತ ರುಚಿಯಾಗಿರೋದು ಅಂದ್ರೆ ನಮ್ ಚಿಕ್ಕಪ್ಪಲ್ ನೆನಪು ಮಾಡ್ಕೊಂಡೆ ನೆನೆ ಮಾಡಿದೆ ನಾನು. ಹೌದಾ? ಸೊ ಆ ಖಾರಕ್ಕೆ ಅವರು ಇದೊಂದು ರೆಸಿಪಿ ಮಾಡಿದ್ದ, ಅವ್ರು ಮಾಡಿದ್ರು. ನಾನು ಇದನ್ನ ಒಂಚೂರು ಹುರಿದು ಮಾಡ್ತಾ ಇದ್ದೀನಿ. ಖಾರ ಕಡಿಮೆ. ಹಸಿ ಖಾರ ಅದು ಅವರು ಹಸಿದು ಅಲ್ಲಿ ಹಸಿಮೆಣಸಿನ್ಕಾಯಿ ಬಿಟ್ಕೊಂಡು ತೊಳೆಯೋದು, ಕುಟ್ಟೋದು. ಚೆನ್ನಾಗಿ. ಮಾವಿನಕಾಯಿ ಅಷ್ಟೇ ಗೊತ್ತಾ, ಹಂಗೆ ಕಟ್ ಮಾಡಿ ತಿನ್ನಕ್ಕಿಂತ ಜಜ್ಜಿಬಿಟ್ಟು ತಿನ್ಬೇಕು ಮಾವಿನಕಾಯಿ. ಹೌದು, ಸಖತ್ತಾಗಿರುತ್ತೆ. ಅವ್ರ ಮಾತ್ರ ತುಂಬಾ ಚೆನ್ನಾಗಿದೆ, ಇಷ್ಟಪಟ್ಟ ಮಾಡ್ಬಿಡೋರು. ಅಲ್ಲಿ ಜೋಳದ ರೊಟ್ಟಿ ಬಡಿಯಕ್ ಶುರು ಮಾಡಿದ್ರೆ ಚಟ್ನಿ ರೆಡಿ ಅಂತ. ಇದು ಯಾವ್ದಾವ್ದಕ್ ಚೆನ್ನಾಗಿರುತ್ತೆ ಆಂಟಿ? ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ, ಚಪಾತಿ ಚೆನ್ನಾಗಿರುತ್ತೆ. ಅನ್ನ ಕಲ್ಸ್ಕೊಡ್ತಾರೆ, ಬಿಸಿ ಬಿಸಿ ಅನ್ನ. ಬಿಸಿ ಅನ್ನಕ್ಕೆ ಕಳಕಾಯಿ ಎಣ್ಣೆ ಹಚ್ಕೊಂಡು ಹಾಕೊಂಡು ತಿನ್ಬೇಕು. ನನ್ ತಂಗಿ ಮಗ ನೆನ್ನೆ ಹಂಗೆ ಮಾಡ್ದ, ಪವನ್ ಕುಮಾರ್ ಅಂತ. ಅವನು ಹಂಗೆ ತಿಂದ. ಬಿಸಿ ಬಿಸಿ ಅನ್ನ, ಬಿಸಿ ಅನ್ನಕ್ಕೆ ಸಾರು ಹುಳಿ ನಂಗೇನು ಬೇಡ, ಈ ಚಟ್ನಿ ಹಾಕು, ಎಣ್ಣೆ ಹಾಕು. ಹೇಳ್ತಾ ಇದ್ರೆ ನನ್ ಬಾಯಲ್ಲಿ ಏನ್ ಬರ್ತಾ ಇದೆ ಆಕ್ಚುಲಿ. ಅಂದ್ರೆ ಈ ತರ ಪಿಚ್ಚೆ ಅನ್ನಗಳು ಚೆನ್ನಾಗಿರುತ್ತಲ್ವಾ? ಎಣ್ಣೆ ಇದೆ, ಅನ್ನ ಇದೆ, ಕಾದ್ ಕೊಡ್ತೀನಿ ಅನ್ಸುತ್ತೀನಿ. ಹೆಂಗೆ ಹೌದಲ್ಲ, ರುಚಿ ನೋಡಕ್ಕೆ ಹಂಗೆ ತಗೋಬಹುದು, ಚೆನ್ನಾಗಿರುತ್ತೆ. ಮಾಡ್ಬೋದು. ಪಿಡ್ಚೆ ಅನ್ನಗಳು ಸ್ವಲ್ಪ ನಮ್ಮಲ್ಲೆಲ್ಲ ಫೇಮಸ್ ಅಲ್ವಾ? ಹೌದು. ಪಿಡ್ಚೆ ಅನ್ನ ಅಂದ್ರೆ ಈ ತರದ್ದು ಚಟ್ನಿ, ತೊಪ್ಪು, ಚಟ್ನಿ ಪುಡಿ, ಉಪ್ಪಿನಕಾಯಿ ರಸ, ಮೆಂತ್ಯ ಹಿಟ್ಟು. ಚಟ್ನಿ ಪುಡಿಲಿ ಒಂದು 5-6 ತರ ಚಟ್ನಿ ಪುಡಿ ಮಾಡ್ಬೋದು. ಆಂಟಿ, ಒಂದಿನ ಫುಲ್ ಬರೀ ಪುಡಿಗಳೇ ತೋರಿಸ್ತೀರಾ? ಸೂಪರ್. ಬೆಳಗ್ಗೆ ಬೇಗ ಬಂದ್ಬಿಡ್ರಿ. ಗೊತ್ತಾಯ್ತಾ? ಎಷ್ಟಾಗತ್ತೆ ಅಷ್ಟು ಪುಡಿ ತೋರಿಸಿ. ಬೆಳಗ್ಗೆ ಬೇಗ ಬಂದ್ರೆ? ಬೆಳಗ್ಗೆ. ಓಕೆ, ಫೈನ್, ಡನ್. ಡೀಲ್. ಲೈಟಾಗಿ ಬೆಳ್ಳಗೆ ಆಗ್ತಾ ಇದೆ ಅಲ್ವಾ ಆಂಟಿ? ಚೆನ್ನಾಗಿ ಚೆನ್ನಾಗಿ ಗಮ 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 ಅಂತಿದೆ ಹಸಿಮೆಣಸಿನ್ಕಾಯಿ ಕೂಡ. ಸುವಾಸನೆ ಬರ್ತಾ ಇದೆ. ನಂಗೆ ಯಾರೋ ಕಮೆಂಟ್ ಮಾಡಿದ್ರು ಆಂಟಿ ವಾಸನೆ ಅನ್ಬಾರ್ದು ಅಂತ, ಬಟ್ ನಾನ್ ಹೇಳಿದಕ್ಕೆ ಸುವಾಸನೆ ಅಂದ್ರೆ ಅದು ತಪ್ಪಂತೆ. ಸುವಾಸನೆ ಅನ್ನೋದು ಇಸ್ ಫಾರ್ ಇದಕ್ಕೆ ಏನ್ ಹೇಳ್ತಾರೆ, ಸುವಾಸನೆ ಬೀರ್ತಾ ಇದೆ ಅಂತ ಹೇಳಿದ್ರು ಇದಕ್ಕಂತೆ, ಹೂಗಳಿಗೆ. ಪರಿಮಳ, ಸುವಾಸನೆ ಎಲ್ಲ ಹೂಗಳಿಗೆ. ಸುಗಂಧ ಅನ್ನೋದು ದ್ರವ್ಯಗಳಿಗೆ. ಹೌದು. ಸೊ ವಾಸನೆ ಅಂದ್ರೆ ಅದು ತಪ್ಪಲ್ಲ, ಯಾಕಂದ್ರೆ ಅದಕ್ಕೆ ನಾವೇನು ಪ್ರಿಫಿಕ್ಸ್ ಯೂಸ್ ಮಾಡಿಲ್ಲ ಅಂತ. ಅಂದ್ರೆ ಕೆಟ್ಟ ವಾಸನೆ, ಗಬ್ಬವಾಸನೆ ಅಂದಾಗ ಅದಾಗತ್ತೆ. ಇಲ್ಲಾಂದ್ರೆ ಸುವಾಸನೆ ಅಂತ ಹೇಳಿದಾಗ ಪಾಸಿಟಿವ್ ಆಗಿರುತ್ತೆ. ಸೊ ವಾಸನೆ ಇಸ್ ಅ ನ್ಯೂಟ್ರಲ್ ವರ್ಡ್ ಅಂತ. ಓಕೆನಾ? ಸೊ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ವಾಸನೆ ಬರ್ತಿದೆ ಅಂದ ತಕ್ಷಣ ವಾಸನೆ ಬರ್ತಿದೆ ಅಲ್ಲ, ವಾಸನೆ ಬರ್ತಿದೆ ಅಂತ. ಓಕೆ, ಹಸಿಮೆಣಸಿನ್ಕಾಯಿ ಘಾಟು ಬರ್ತಿದೆ ಈಗ. ಆದ್ರೆ ನಾರ್ಮಲ್ ಹಸಿಮೆಣಸಿನ್ಕಾಯಿ ಅಷ್ಟು ಘಾಟ ಬರ್ತಿಲ್ಲ. ಅದೇ ನೀವು ಹಂಗ್ ಮಾಡ್ಕೊಡಿ. ಹಂಗ್ ಮಾಡೋದಿದ್ರೆ ಬೀಜ ತೆಗೆದ್ಬಿಡಿ, ಅವಾಗ ಖಾರ ಬರಲ್ಲ, ಅವಾಗ ಖಾರ ಕಡಿಮೆ ಬರುತ್ತೆ. ನಾರ್ಮಲ್ ಹಸಿಮೆಣಸಿನ್ಕಾಯಿ ಖಾರ ಮಾಡೋದಿತ್ತು ಅಂದ್ರೆ ಬೀಜ ತೆಗೆದು ಇದೇ ಸೇಮ್ ಸ್ವಲ್ಪ ಉದ್ದ ಇರೋ ಮೆಣಸಿನ್ಕಾಯಿ ನೋಡಿ ಸಿಕ್ಕ್ರೆ ಆ ಬೀಜ ತೆಗೆದ್ಬಿಟ್ಟು ಮಾಡಿ. ಇದು ಎಷ್ಟು ಫ್ರೈ ಆಗ್ಬೇಕಾ ಆಂಟಿ?
ಏನು ಗೊತ್ತಾಗುತ್ತೆ ನಿಮ್ಗೆ ಫ್ರೈ ಆಗಿದ್ದು. ಹ್ಮ್ ಆಲ್ಮೋಸ್ಟ್ ಆಗಿದೆ ಇದು ನೋಡಿ. ಹಸಿರು ಇದು ಹೋಗ್ಬಿಟ್ಟಿದೆ ಅಲ್ವಾ, ಹಾ ಬೆಳ್ಳಗ್ ಬಂದಿದೆ. ಹಾ ಹೌದು, ಅಂದ್ರೆ ಚೆನ್ನಾಗಿ ಒಂಥರ ಡೀಪ್ ಫ್ರೈ ಆದಂಗ ಆಗ್ಬೇಕು. ಆಗಿದೆ. ಹ್ಮ್ ಅದಕ್ಕೆ ಒಂಚೂರು ಎಣ್ಣೆ ಮುಂದೆ ಹಾಕೋಣ. ಹಾ ಅದಕ್ಕೆ ಎಣ್ಣೆ ಮುಂದೆ ಹಾಕೋಣ. ಸೊ ನೀವಿದು ತಾಳ್ಯದಿಂದ ಯಾರು ಹೇಳ್ಕೊಟ್ಟಿದ ಆಂಟಿ ನಿಮ್ಗೆ? ಅವರೇ ನಿಮ್ ಚಿಕ್ಕಮ್ಮನೇನಾ? ಅದು ಹೇಳ್ದೆ ಕತೆ. ನಮ್ ಚಿಕ್ಕಪ್ಪ ಮಾಡ್ತಿದ್ರು ಈ ಚಟ್ನಿ. ಅದೇ ಗೊತ್ತಾಯ್ತು. ಆ ಚಟ್ನಿನ ಅವ್ರು ಏನ್ ಗೊತ್ತಾ ಹುರಿತಿರ್ಲಿಲ್ಲ. ಹಸಿ ಇದು ನಮ್ ಚಿಕ್ಕಮ್ಮ ಅಲ್ಲಿ ರೊಟ್ಟಿ ಮಾಡಕ್ ಶುರು ಮಾಡಿದ್ರೆ, ಬಡಿದ ರೊಟ್ಟಿ ಶುರು ಮಾಡಿದ್ರೆ ಇಲ್ಲಿ ಜೋಳದ ರೊಟ್ಟಿ ಬಡಿತಿದ್ರೆ ಇಲ್ಲಿ ಚಟ್ನಿ ರೆಡಿ. ಇಲ್ಲಿ ಚಟ್ನಿ ಮಾಡೋರು ಅವರು. ಹಸಿಮೆಣಸಿನಕಾಯಿ, ಉಪ್ಪು, ಹುಣಸೆಹಣ್ಣು ಹಾಕೋದು, ಕುಟ್ಟೋದು, ಅದ್ರ ಜೊತೆ ಇಟ್ಕೊಂಡು ತಿನ್ನೋದು. ಸೂಪರ್. ಹುಣಸೆಹಣ್ಣು ಹಾಕ್ತಾ ಇದೀನಿ. ಹಾ ಓ, ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಿಡಿಸುತ್ತಲ್ಲ ಇದು? ಖಾರ ಅಲ್ವಮ್ಮ? ಹಾ, ಒಂದು 2 ನಿಂಬೆ ಹಣ್ಣು ಗಾತ್ರದ. ಹಾ ಆಗತ್ತೆ. ನೀವು ಹೆಂಗ್ ಮೆಣಸಿನ್ಕಾಯಿ ತಗೋತೀರೋ ಅದ್ರ ಮೇಲೆ. ಹಾ, ಇವಾಗ ಒಂದು ಬಟ್ಲು ಮೆಣಸಿನ್ಕಾಯಿಗೆ 2 ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ಬೇಕು. ಇದು ಇನ್ನು ಜೀರಿಗೆ ಹಾಕ್ತಾ ಇದೀನಿ. ಒಂದ್ ಸ್ಪೂನ್ ಅಷ್ಟು ಸ್ಪೂನ್, 1 ಸ್ಪೂನ್ ಜೀರಿಗೆ, 1-2 ಸ್ಪೂನ್ ವರೆಗೂ ಹಾಕಬಹುದು, ತೊಂದರೆ ಇಲ್ಲ, ತಡಿಯತ್ತೆ. ನೈಸ್. ಬೆಲ್ಲ ಸಕ್ಕರೆ ಎಲ್ಲ ಏನು ಬೇಡ. ಇದು ಮೆಂತ್ಯ ಹುರಿದಿಟ್ಟಿದ್ದೀನಿ ನಾನು, ಅದನ್ನೇ ಒಂಚೂರು ಹಾಕ್ತೀನಿ, ಗ್ಯಾಸ್ ಆರಿಸ್ತೀನಿ. ಅಂದ್ರೆ ನಾವು ಹುರಿದಿರೋ ಮೆಂತ್ಯನೇ ಹಾಕ್ಬೇಕು? ಇಲ್ಲ ಇಲ್ಲ, ಹಂಗೇನಿಲ್ಲ, ಹಾಕೋಬಹುದು ಯಾವ್ದಾರು. ಮೆಂತ್ಯನು ಸ್ವಲ್ಪ 1 ಸ್ಪೂನ್ ಫುಲ್ ಹಾಕಿದ್ರಿ ಅಲ್ವಾ? 1 ಸ್ಪೂನ್ ಇತ್ತು. ಒಳ್ಳೆ ಘಮ ಬರುತ್ತೆ. ಕಹಿ ಏನ್ ಬರಲ್ಲ ಇದು? ಏನು ಬರಲ್ಲ. ರುಬ್ಬೋ ಮುಂದೆ ಉಪ್ಪು ಹಾಕೊಂಡ್ಬಿಡ. ನೀರ್ ಸೇರ್ಸ್ಕೋಬಾರ್ದಲ್ಲ? ಇಲ್ಲ ಇಲ್ಲ, ನೀರೇನ್ ಬೇಕಿಲ್ಲ. ಚೂರು ಆರಿದ್ಮೇಲೆ ಮಿಕ್ಸಿ ಮಾಡೋಣ. ಅಗೇನ್ ಮಿಕ್ಸಿ ಒರಳಲ್ಲಿ ಮಾಡಿದ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒರಳಲ್ಲಿ ಮಾಡಿದ್ರು ಚಟ್ನಿ ಅಲ್ವಾ? ಈ ವಿಧಿ ಇಲ್ಲ ನಮ್ಮಲ್ಲಿ. ಹೌದು, ಅದ್ರ ರುಚಿನೇ ಮಜಾ ಆಕ್ಚುಲಿ. ಅಂಡ್ ನಾವೆಲ್ಲ ಒಂದ್ ಸ್ವಲ್ಪ ಲಕ್ಕಿ ಅನ್ಸುತ್ತೆ ಆಂಟಿ, ಬಿಕಾಸ್ ಅದನ್ನು ಎಲ್ಲ ನೋಡಿದೀವಿ, ಅನುಭವಿಸಿದ್ವಿ, ಅದ್ರಲ್ಲಿ ತಿಂದಿದೀವಿ. ಹೌದು, ಅದು ಮಾಡಿದೀವಿ. ನಾನ್ ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ನಮ್ಮಮ್ಮ ಚಟ್ನಿ ರುಬ್ಬೋದೇ ಒಂದ್ ನಮ್ಗೆ ಖುಷಿ. ನಾವ್ ಹಿಂಗ್ ಸೈಡ್ ಅಲ್ಲಿ ತಳ್ತೀವಿ ಅಂತ, ಅಲ್ಲಿ ನಿಂತ್ಕೊಂಡು ಸುಮ್ನೆ ಸೈಡ್ ಅಲ್ಲಿ ತಳ್ಳಕ್ ಹೋಗಿ 1-2 ಸಲ ಬೆರಳು. ನಮ್ಮನೇಲಿ ನಾನು ಮಾಡ್ತಿರ್ಲಿಲ್ಲ, ನಮ್ಮ ಅಜ್ಜಿ ಇದ್ರು, ಅದನ್ನೆಲ್ಲ ಅವ್ರು ಮಾಡ್ಕೊಡೋರು. ನಮ್ ಚಿಕ್ಕಮ್ಮನ ಮನೆಗೆ ಹೋದಾಗ ನಾವು ಮಾಡ್ತಿದ್ವಿ, ನಮ್ಗೆ ಇಷ್ಟ. ಅವಳು ಕೆಲ್ಸಾನು ಅಚ್ಚುಕಟ್ಟು ಕೆಲ್ಸ ಅವ್ರದ್ದು. ಕೇಳಿದ್ರೆ ಮಾಡಿಸ್ತೋಳು ನಮ್ಮ ಹತ್ರ. ಇಲ್ಲಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಬಿಡ್ತಿರ್ಲಿಲ್ಲ. ಇಲ್ಲ, ನಮ್ಮಮ್ಮ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಕ್ಕೆಲ್ಲ ಬಿಡೋರು. ಸೊ ಎಲ್ಲರೂ ಅಕ್ಷಿ ಅಂತ ಹೆಲ್ಪ್ ಮಾಡಕ್ ಬಿಡೋರು. ನಮ್ಮಮ್ಮ ಚಟ್ನಿ ರುಬ್ತಾ ಇದ್ದೆ, ಸೈಡ್ ಅಲ್ಲಿ ನಾವ್ ಹಿಂಗ್ ತಳ್ಳೋದು, 1-2 ಸಲ ಕೈ ಸಿಕ್ಕಾಕೊಳ್ಳೋದು. ಆಮೇಲೆ ನಮ್ಮಮ್ಮ ಆ ಕಡೆ ಈ ಕಡೆ ಹೋದಾಗ ನಾವೇ ರುಬ್ಬೋ ತರ ಸುಮ್ನೆ ಅನ್ನೋದಷ್ಟು ಏನ್ ಆಗ್ತಾ ಇರ್ಲಿಲ್ಲ ಅಲ್ಲಿ. ಈಗ ತಣ್ಣಗಾಗಿದೆ ಅಲ್ವಾ ಆಂಟಿ? ಹೌದು. ಈಗ ಉಪ್ಪು ಹಾಕ್ತಾ ಇದೀನಿ. ಇದಕ್ಕೆ ಹಾಕ್ಬಿಡ್ತೀನಿ. ಇದಕ್ಕೆ ಹಾಕ್ತೀನಿ ಕಲ್ಲುಪ್ಪು. ಉಪ್ಪು ಹುಳಿ ಎರಡು ಸ್ವಲ್ಪ ಹಿಡಿಸುತ್ತಲ್ಲ ಇದಕ್ಕೆ. ಈಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ. ಮಿಕ್ಸಿ ಜಾರ್ಗೆ ಹಾಕೊಳ್ಳುವಾಗ್ಲೂ ನೀರ್ ಸೇರ್ಸಲ್ಲ? ಇಲ್ಲ. ಇದು ನೀರ್ ಸೇರ್ಸದೇ ಇರೋದ್ರಿಂದ ಜಾಸ್ತಿ ಸ್ಟೋರ್ ಮಾಡಬಹುದು. ಮಾಡ್ಕೋಬಹುದು. ಎಷ್ಟು ದಿನ ಇಡ್ಬೋದು? 6 ತಿಂಗಳಗಟ್ಲೆ ಇಡ್ಬೋದು. 6 ತಿಂಗಳಗಟ್ಲೆ ಇಡ್ಬೋದು. ಓ, ತಿಂಗಳಂಗಟ್ಲೆ ಇಡ್ಬೋದು. 6 ತಿಂಗಳು. 6 ತಿಂಗಳು, ಅರ್ಧ ವರ್ಷ. ಅರ್ಧ ವರ್ಷ ನೋಡಿ, ಒಂದು ಹಸಿಮೆಣಸಿನ್ಕಾಯಿ ಖಾರನ ಇಡಬಹುದು. ಸೂಪರ್ ಆಗಿರುತ್ತೆ. ಆಂಟಿ ಹೇಳಿದ್ರು ದೋಸೆ, ಚಪಾತಿ, ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಸಜ್ಜೆ ರೊಟ್ಟಿ, ಬಿಸಿ ಬಿಸಿ ಅನ್ನ, ಎಲ್ಲದಕ್ಕೂ ಸಕ್ಕದಾಗಿರುತ್ತೆ ಅಂತ. ಖಾರ ಇಷ್ಟಪಡೋರು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಒಗ್ಗರಣೆ ಬೇಡ, ಏನು ಬೇಡ. ಒಂದ್ ರಿದಮ್ ಅಲ್ಲಿ ಬರ್ತಾ ಇದೆ ಮ್ಯೂಸಿಕ್. ಸೊ ಖಾರ ಇಷ್ಟಪಡೋರ್ಗೆ ಖಾರವಾಗಿ ಈ ಚಟ್ನಿ ಸಕ್ಕದಾಗಿರುತ್ತೆ ಅಂತ ಹೇಳ್ತಿದಾರ ಆಂಟಿ. ಮಿಕ್ಸಿ ಮಾಡ್ತೀನಿ. ಆಂಟಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಹಾಕೊಂಡು ಮಿಕ್ಸಿ ಮಾಡ್ತಾ ಇದೀರಾ? ಆಗತ್ತಾ ಇದು ನೀರ್ ಸೇರಿದೆ? ಆಗುತ್ತೆ ನೋಡು, ಆಗುತ್ತೆ. ಇಲ್ಲ ಹಾಗೆ ಹೋಯ್ತಾ? ಒಂಚೂರು ಸ್ಪೂನ್ ಅಲ್ಲಿ ಒಂದ್ಸಲ ಹಿಂಗ್ ಅನ್ಕೊಂಡು ನೋಡು. ಸೂಪರ್. ಅಂಡ್ ಇದು ತುಂಬಾ ನುಣಗಾಗೋ ಅವಶ್ಯಕತೆ ಬೇಡ. ಬೀಜ ಒಂಚೂರಿತ್ತು, ಅದಕ್ಕೆ ಕೆಳಗ್ ಮಾಡಿ ಇನ್ನೊಂದು ಸುತ್ತಿರ್ಸ. ಓ ಸೂಪರ್. ಇಲ್ಲಿ ಆಂಟಿ ನೈಸ್. ಅದು ತರ್ತರಿಯಾಗಿ ಇರ್ಬೇಕು, ಪೇಸ್ಟ್ ಇರಬಾರ್ದು. ಹೌದು, ಚೆನ್ನಾಗಿದೆ ಆಂಟಿ, ತುಂಬಾ ಚೆನ್ನಾಗಿದೆ.
ನೋಡಿ ಈ ಕನ್ಸಿಸ್ಟೆನ್ಸಿ ಇರ್ಬೇಕು. ನೀರ್ ಹಾಕಿಲ್ಲ, ಇದಕ್ಕೆ ಏನು ಹಾಕಿಲ್ಲ. ಸಖತ್ತಾಗಿದೆ. ಓಕೆ ಓಕೆ, ತಾಳ್ಯದ ಹಸಿ ಮೆಣಸಿನಕಾಯಿ ಖಾರ ಸುನಂದ ಆಂಟಿ ನಮಗೋಸ್ಕರ ಮಾಡ್ಕೊಟ್ಟಿದ್ದಾರೆ. ರೆಡಿ ಇದೆ ನೋಡಿ. ಇಲ್ಲಿ ಖಾರ ಇದೆ. ನಾನಿಲ್ಲಿ ರುಚಿ ನೋಡಕ್ಕೋಸ್ಕರ ಅನ್ನಕ್ಕೆ ಸ್ವಲ್ಪ ಖಾರ ಕಲ್ಸಿದೀನಿ. ಓಕೆ, ಫಸ್ಟ್ ಖಾರ ಒಂಚೂರು ರುಚಿ ನೋಡೋಣ. ಸ್ವಲ್ಪ ತಗೊಳ್ತೀರಾ ಆಂಟಿ? ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಅಲ್ವಾ, ಅದು ಎಷ್ಟು ತಗೋಬೋದ ಬರೀದು? ರುಚಿ ನೋಡ್ಲಾ? ನೋಡ್ದೋಳು ಅನ್ನ ಬಾಯ್ಲಿ ಹಾಕೊಂಡ್ಬಿಡು. ಹೌದಾ? ಓಕೆ, ನೋಡಿ ಟೇಸ್ಟ್ ಗೊತ್ತಾಗುತ್ತೆ. ಚೆನ್ನಾಗಿದೆ ಆಂಟಿ. ಬಾಯಿ ಚೊಕ್ಕಟ ಆಗೋಗುತ್ತೆ. ಇಲ್ಲ ಏನ್ ಆತರ ಏನು ಖಾರ ಅನ್ನೋ ತರ ಏನಿಲ್ಲ. ಅಂದ್ರೆ ಖಾರ ಖಾರ ಹಂಗಿದೆ. ಸಖತ್ತಾಗಿದೆ. ಆ ಮೆಣಸಿನ್ಕಾಯಿ ಹಂಗಿದೆ, ಚಟ್ಪಟಿ ಅಂದ್ರೆ ಸ್ವೀಟ್ ಇಲ್ಲ, ಬಟ್ ಒಂಥರ ಚಟ್ಪಟ ಟೇಸ್ಟ್. ಆಕ್ಚುಲಿ ಇದನ್ನೇನ್ ಗೊತ್ತಾ, ನಂಗೆ ಈ ಚಕ್ಲಿ ಗಿಕ್ಲಿಗೂ ಒಂಚೂರು ಅದ್ಕೊಂಡ್ ತಿನ್ನಕ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಮ್ಮ ಅಜ್ಜಿ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡೋರು. ಹೌದು, ಮಾಡ್ತೀವಿ ನಾವು. ಚಕ್ಲಿ ಜೊತೆಗೆ ಅದು ಸಖತ್ತಾಗಿರುತ್ತಲ್ವಾ, ಇದೂನು ಚೆನ್ನಾಗಿರುತ್ತೆ ಚಕ್ಲಿ ಜೊತೆ ಅನ್ನಿಸ್ತು ನಂಗೆ. ಇದೆಲ್ಲದಕ್ಕೂ ಹಾಲಿನ ಬಂದಿದ್ದು. ಬಟ್ ಒಂದ್ ಸ್ವಲ್ಪ ಖಾರ ಹಿಂಗ್ ತಿಂದ ತಕ್ಷಣ ಗೊತ್ತಾಗುತ್ತೆ. ಓಕೆ, ಈಗ ಅನ್ನದ ಜೊತೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಕಲ್ಸಿದೀನಿ ನಾನು. ನನಗೂ ಆಕ್ಚುಲಿ ತುಪ್ಪಕ್ಕಿಂತ ಎಣ್ಣೆನೇ ಅದಕ್ಕೆ ಹಾಕ್ಬೇಕು, ತುಪ್ಪ ಹಾಕಿದ್ರೆ ಚೆನ್ನಾಗಿರ್ಲಿ. ಬೇಕಾ ನಿಮ್ಗೂನು? ಓಕೆ, ರುಚಿ ನೋಡೋಣ ಈಗ. ತಾಳ್ಯದ ಹಸಿ ಮೆಣಸಿನಕಾಯಿ ಖಾರ. ಖಾರ ಆಯ್ತಾ? ಇಲ್ಲ ಆಂಟಿ, ಸಖತ್ತಾಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಏನ್ ನಮ್ಗೇನ್ ಬೇರೆ ಏನ್ ಬೇಕಾಗದೇ ಇಲ್ಲ. ಸಾರೇ ಬೇಡ, ಹುಳಿ ಸಾರು ಹಂಗೆ ಎಲ್ಲ ಏನು ಮಾಡೋ ಅವಶ್ಯಕತೆ ಬೇಡ. ಸಾರು ಹುಳಿ ನಾ ಇದನ್ನೇ ತಿಂತೀನಿ. ಖಾರವಾಗಿ ಸೂಪರ್ ಆಗಿದೆ ಆಂಟಿ, ಸಕ್ಕತ್ತಾಗಿದೆ. ಪರ್ಫೆಕ್ಟ್ ಹದಕ್ಕೆ ರುಬ್ಬಿದೆ ಇದು. ತರ್ತರಿ ತುಂಬಾ ತರಿನೂ ಆಗ್ಬಾರ್ದು, ತುಂಬಾ ನೈಸು ಆಗ್ಬಾರ್ದು. ಇದು ತರ್ತರಿನೇ ಇರ್ಬೇಕು. ಇದು ಇದಕ್ ಬೇಕಂದ್ರೆ ಬಿಳಿ ಎಳ್ಳು ಸೇರಿಸ್ಕೋಬಹುದು. ಬಿಳಿ ಎಳ್ಳನ್ನ ಹುರಿದು ಬಿಟ್ಟು ಹಂಗೇನು ಹಾಕೋತಾರೆ, ಇಲ್ಲ ಮಿಕ್ಸಿನೂ ಮಾಡ್ಕೋಬಹುದು, ಸೇರಿಸ್ಕೋಬಹುದು. ರುಚಿ ಎಕ್ಸ್ಟ್ರಾ ಆಗುತ್ತೆ. ಓಕೆ ಆಂಟಿ, ಮತ್ತೆ ಥ್ಯಾಂಕ್ ಯು ಸೋ ಮಚ್. ಒಂದು ಸೂಪರ್ ಡಿಶ್, ವೆಲ್ಕಮ್, ವೆರಿ ಡಿಫ್ರೆಂಟ್, ವೆರಿ ನ್ಯೂ ಡಿಶ್ ನ ನಮಗೆ ಹೇಳ್ಕೊಟ್ಟಿದ್ದೀರಾ. ಸೊ ಸಾಕಷ್ಟು ನಮ್ಮ ವೀಕ್ಷಕರು ಇದನ್ನ ನೋಡಿ ಖುಷಿ ಪಟ್ಟಿರ್ತಾರೆ ಅನ್ಕೊಂಡಿದೀನಿ. ಟ್ರೈ ಮಾಡಿ. ಗೊತ್ತಿದೆ ಅಲ್ವಾ ನಿಮ್ಗೆ, ತಾಳ್ಯದ ಹಸಿಮೆಣಸಿನ್ಕಾಯಿ ಇಲ್ಲ ಅಂತ ಹೇಳಿದ್ರೆ, ತಾಳ್ಯದ ಅಂದ್ರೆ ಆ ಕಡೆ ಹೊಸದುರ್ಗ, ಚಿತ್ರದುರ್ಗ ಈ ಕಡೆ ಸಿಗೋ ಹಸಿಮೆಣಸಿನ್ಕಾಯಿ. ಅದಿಲ್ಲ ಅಂದ್ರೆ ಇಲ್ಲೇ ಸಿಗುವಂತ ಹಸಿಮೆಣಸಿನ್ಕಾಯಿ ಬೀಜ ತೆಗೆದು ಇದನ್ನ ಮಾಡ್ಕೊಳ್ಳಿ. ಸೇಮ್ ಇಂಗ್ರೀಡಿಯೆಂಟ್ಸ್. ನಡು ಸೀಳ್ಬಿಟ್ಟು ಬೀಜ ತಕೊಂಡ್ಬಿಡಿ. ಹೆಂಗಪ್ಪ ತಕ್ಕೊಳ್ಳೋದು ಅನ್ಕೋಬಿಡಿ, ನಡು ಸೀಳ್ಬಿಡಿ, ಆ ಬೀಜ ಅಷ್ಟು ತಕ್ಕೊಳ್ಳಿ, ಆ ಸಿಪ್ಪೆ ಮಾತ್ರ ಅದನ್ನ ಫ್ರೈ ಮಾಡಿ. ಪ್ರಿಫರಬ್ಲಿ ಸ್ಪೂನ್ ಅಲ್ಲಿ ಅಥವಾ ಚಾಕೋಲಿ ಆತರ ಬೀಜ ಕೈಲೇ ಬರುತ್ತೆ, ಹಿಂಗ ಅಂದ್ರೆ ಬಂದ್ಬಿಡುತ್ತೆ. ಖಾರ ಆಗುತ್ತಲ್ವಾ ಆಂಟಿ? ಎಷ್ಟೊತ್ತಿರುತ್ತೆ, ಮರ್ತೇನಾದ್ರೂ ಕಣ್ಣು ಮೂಗು ಮುಟ್ಕೊಂಡ್ರ ಅಷ್ಟೇ. ಎಷ್ಟೊತ್ತಿರುತ್ತೆ ಅಡಿಗೆ. ಹುಣಸೆಹಣ್ಣು ಉಪ್ಪು ಹಾಕ್ತಾ ಇರ್ತೀವಿ, ಹೋಗುತ್ತಾ? ಸರಿಯಾಗಿದ್ರೆ ನೀವು ಟ್ರೈ ಮಾಡ್ಬಿಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋಲ್ ಸಿಗ್ತೀವಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್. ಆಂಟಿ ಅವ್ರು ನಮಸ್ಕಾರ ಹೇಳ್ಬಿಡಿ. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು.